ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಸ್ನಾನದ ಕನ್ಸೆಪ್ಟ್ ಬಗ್ಗೆ ಮಾತಾಡಿದ್ದೇವೆ. ಸ್ನಾನದಲ್ಲಿ ಯಾವ ನೀರಿನ ಬಳಕೆ ಒಳ್ಳೆಯದು ಉತ್ತಮ, ಅದೇ ರೀತಿ ಉಷ್ಣ ಜಲ ಒಳ್ಳೆಯದಾ, ಶೀತ ಜಲ ಒಳ್ಳೆಯದಾ, ಅಥವಾ ಉಗುರು ಬೆಚ್ಚಗೆ ನೀರೇನಿದೆ ಅದು ಒಳ್ಳೆಯದಾ ಅಂತ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಸುದೀರ್ಘವಾದ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಸ್ನಾನಕ್ಕೆ ಯಾರೆಲ್ಲ ವರ್ಜ್ಯರು ಅಥವಾ ಸ್ನಾನವನ್ನು ಯಾರೆಲ್ಲ ಮಾಡಬಾರದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಿನಚರಿಯಲ್ಲಿ ಇರುವಂಥ ಒಂದು ಮುಖ್ಯವಾದ ಕನ್ಸೆಪ್ಟು, ಇಂಪಾರ್ಟೆಂಟ್ ಆದಂಥ ಕನ್ಸೆಪ್ಟು. ಸೊ ಇದನ್ನು ಕೇಳಿದ ತಕ್ಷಣ ತುಂಬ ಜನರಿಗೆ ಖುಷಿ ಆಗಿಬಿಡುತ್ತೆ. ಓ ಸರ್, ಹೀಗೂ ಇದೆಯಾ, ಸ್ನಾನ ಮಾಡದಿದ್ರೆ ಆಗುತ್ತಾ ಸರ್, ಹಂಗಿದ್ರೆ ನಾವು ಅದೇ ಕ್ಯಾಟಗರಿಯಲ್ಲಿ ಬರ್ತೇವೆ ಸರ್, ನಮ್ಮನ್ನು ಸೇರಿಸ್ಬಿಡಿ ಅಂತ ಹೇಳೋರು ಏನಾದರೂ ಇದ್ದರೆ ಅಷ್ಟು ಸುಲಭವಾಗಿಲ್ಲ. ಸ್ನಾನ ಯಾರೆಲ್ಲ ಮಾಡಬಾರ್ದು ಅಂತ ಹೇಳೋದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳಿದೆ, ಕೆಲವೊಂದು ರೋಗಗಳಿದೆ. ಅಂತಹ ರೋಗಿಗಳು ಮಾತ್ರ ಸ್ನಾನವನ್ನು ಮಾಡದೇ ಇದ್ದರೆ ಒಳ್ಳೆಯದು, ಅಥವಾ ಆ ಸ್ನಾನವನ್ನು ಅವ್ರು ಏನಾದರೂ ಮಾಡಿದರೆ ಆ ರೋಗ ಏನಿದೆ ಜಾಸ್ತಿ ಆಗುತ್ತೆ, ಅವ್ರಿಗೆ ಇನ್ನೂ ಸ್ವಲ್ಪ ತೊಂದರೆ ಕೊಡುತ್ತೆ. ಅದರಲ್ಲಿ ಮೊದಲನೇದಾಗಿ ಯಾರೆಲ್ಲ ಜಸ್ಟ್ ಊಟ ಮಾಡಿರ್ತಾರೆ ಅವರು ಸ್ನಾನವನ್ನು ಮಾಡಲಿಕ್ಕೆ ಹೋಗಲೇಬಾರದು. ಅದು ಒಳ್ಳೆಯದಲ್ಲ, ಅವರ ಆರೋಗ್ಯಕ್ಕೆ, ಅವರ ಆಯುಷ್ಯಕ್ಕೆ ಒಳ್ಳೆಯದಲ್ಲ. ಸೊ ಊಟ ಆದ ತಕ್ಷಣ ಅಥವಾ ಏನೋ ಆಹಾರ ತಿಂದ ತಕ್ಷಣ, ಬ್ರೇಕ್ಫಾಸ್ಟ್ ಆದ ತಕ್ಷಣ ಹೋಗಿ ಸ್ನಾನ ಮಾಡೋದು ಒಳ್ಳೆಯದಲ್ಲ. ಇತ್ತೀಚೆಗೆ ನಾವು ತುಂಬ ಕಡೆ ನೋಡಿದ್ದೇವೆ, ಈ ರೆಸಾರ್ಟ್ಗಳಲ್ಲೆಲ್ಲ ಮಧ್ಯಾಹ್ನ ಊಟ ಆದ ತಕ್ಷಣ ವೇವ್ ಪೂಲಲ್ಲಿ ಬಿಟ್ಬಿಡ್ತಾರೆ ಜನರನ್ನು, ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ತಾರೆ ಅಲ್ವಾ. ನೋಡಿ, ಹಂಗೆ ಏನಾದರೂ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದರು ಯಾರಾದರೂ ಅಂತ ಹೇಳಿದರೆ ಅವರಿಗೆಲ್ಲ ಉದರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಇದು ಒಳ್ಳೆಯ ಅಭ್ಯಾಸ ಅಲ್ಲ. ಎರಡನೇದು ಏನಪ್ಪ ಅಂತ ಹೇಳಿದರೆ, ಅತಿಸಾರ ಬೇದಿ ಆಗ್ತಾ ಇರುತ್ತೆ ಯಾರಿಗೆ, ಅವರು ಸ್ನಾನ ಮಾಡದಿದ್ದರೆ ಒಳ್ಳೆಯದು. ಯಾರಿಗೆಲ್ಲ ಕೋಲ್ಡ್ ಆಗಿದೆ ಅಥವಾ ಶೀತ ಇದೆ, ಮೂಗಿಂದ ನೀರು ಬರ್ತಾ ಇದೆ, ಅವರು ಏನು ಪ್ರತಿನಿತ್ಯ ಸ್ನಾನ ಮಾಡ್ತಾ ಇರ್ತಾರೆ ಅದನ್ನು ಅವ್ರು ಸ್ಕಿಪ್ ಮಾಡೋದು ಒಳ್ಳೆಯದು. ಅದನ್ನೇನಾದರೂ ಅವ್ರು ಮಾಡಿದರು ಅಂತ ಹೇಳಿದರೆ ಈ ಶೀತ ಏನಿದೆ ಅಥವಾ ಅಲರ್ಜಿ ಕೋಲ್ಡ್ ಏನಿದೆ ಅದು ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ಇನ್ನೂ ಸ್ವಲ್ಪ ತೊಂದರೆ ಕೊಡುತ್ತೆ. ಜ್ವರ, ಎಲ್ಲಿ ಜ್ವರ ಇರುತ್ತೆ ಅಲ್ಲಿ ನೀವು ಸ್ನಾನ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲ ಸರ್, ನಾನು ತಲೆ ಮೇಲೆ ನೀರು ಮಾಡಲ್ಲ, ಜಸ್ಟ್ ಬರೀ ತಲೆನ ಬಿಟ್ಬಿಟ್ಟು ಸ್ನಾನ ಮಾಡ್ತೇನೆ ಅಂತ ಹೇಳೋರು ಅದು ಕೂಡ ಮಾಡದೇ ಇದ್ದರೆ ಒಳ್ಳೆಯದು. ನಿಮ್ಮ ಜ್ವರ ಬೇಗ ನೀವು ಜ್ವರದಿಂದ ಬೇಗ ಗುಣಮುಖರಾಗಬೇಕು ಅಂತ ಇತ್ತು ಅಂತ ಹೇಳಿದರೆ ಜ್ವರದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಇದು ಇಂಪಾರ್ಟೆಂಟ್. ಅದೇ ರೀತಿ ಯಾರೆಲ್ಲ ಮದ್ಯಪಾನ ಮಾಡಿರ್ತಾರೆ, ಫಸ್ಟ್ ಆಫ್ ಆಲ್ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದ್ರು ಅಂತ ಹೇಳಿದರೂ ಕೂಡ ಈ ಸ್ನಾನವನ್ನು ಮಾಡಲಿಕ್ಕೆ ಹೋಗಬಾರ್ದು, ಅದು ಒಳ್ಳೆಯದಲ್ಲ. ಇನ್ನು ಯಾರಿಗೆಲ್ಲ ತುಂಬ ಕ್ಷಯ ರೋಗ ಇದೆ ಅಥವಾ ದುರ್ಬಲರಾಗಿರ್ತಾರೆ ಅವರು ಕೂಡ ಸರಿಯಾಗುವವರೆಗೂ ಸ್ನಾನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಸ್ನಾನದ ಕಾಂಟ್ರಾ ಇಂಡಿಕೇಶನ್ ಜೊತೆ ನಾನು ಮತ್ತೊಂದು ಕನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಊಟ ಆದ ತಕ್ಷಣ ಯಾವ ಯಾವ ಕಾರ್ಯಗಳನ್ನು ಎಷ್ಟೊತ್ತು ಮಾಡಬಾರದು ಅಂತ ಕೂಡ ತಿಳಿಸ್ಕೊಡ್ತೇನೆ. ಅಲ್ಲಿ ಇಲ್ಲಿ ಸ್ಕ್ಯಾಟರ್ಡ್ ಆಗಿ ನಾನು ಹೇಳಿದ್ದೆ ಮುಂಚೆ, ಊಟ ಆದ ತಕ್ಷಣ ಸ್ನಾನ ಮಾಡಬಾರ್ದು, ಊಟ ಆದ ತಕ್ಷಣ ಜಂಪ್ ಮಾಡಬಾರ್ದು, ಓಡಿ ಹೋಗಬಾರ್ದು ಅಥವಾ ಜಿಮ್ಮಿಗೆ ಹೋಗಬಾರ್ದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಊಟ ಆದಮೇಲೆ ನಾನು ಅವಾಗಲೂ ಹೇಳ್ತಿದ್ದೆ, ಸ್ವಿಮ್ಮಿಂಗ್ ಮಾಡೋದು ಆಗಲಿ ಅಥವಾ ಈ ರನ್ನಿಂಗ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು, ಇದು ಒಳ್ಳೆಯದಲ್ಲ. ಸರ್, ಇದು ಎಷ್ಟೊತ್ತು ಮಾಡಬಾರ್ದು ಅಂತ ಹೇಳಿದರೆ, ಒಂದು ಮುಹೂರ್ತ, ಹೆಚ್ಚು ಕಡಿಮೆ 48 ನಿಮಿಷ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಮುಖ್ಯವಾದದ್ದೇನಪ್ಪ ಅಂತ ಹೇಳಿದರೆ, ಊಟ ಆದಮೇಲೆ 48 ನಿಮಿಷದವರೆಗೂ ಪಠಣವನ್ನು ಮಾಡಲಿಕ್ಕೆ ಹೋಗಬಾರ್ದು, ಅಂದರೆ ಓದ್ಲಿಕ್ಕೆ ಹೋಗಬಾರ್ದು ಅಂತ. ನೋಡಿ, ಮಕ್ಕಳಿಗೆಲ್ಲ ಖುಷಿ ಇವಾಗ, ಹಾಗಿದ್ರೆ ನಾನು 4 ಹೊತ್ತು ಊಟ ಮಾಡ್ತೇನೆ ಸರ್ ಇವಾಗ, ಆಮೇಲೆ 1 ಅವರ್ ಏನು ಹೇಗೋ ಓದೋದಿರಲ್ಲ ಅಂತ ಹೇಳಿ. ಆ ರೀತಿ ಅಲ್ಲ, ನೀವು ಎಷ್ಟೊತ್ತು ಯಾವಾಗ ಊಟ ಮಾಡ್ತಾ ಇರ್ತೀರಿ ಅದಾಗಿ 48 ನಿಮಿಷದವರೆಗೂ ಸುಮ್ಮನೆ ಕುತ್ಕೊಂಡ್ಬಿಟ್ಟು ನೀವು ಡೈಜೆಷನ್ ಆಗೋದಕ್ಕೆ ಎಫರ್ಟ್ಸ್ಗಳನ್ನು ಮಾಡ್ತಾ ಇರಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಅದೇ ರೀತಿ ಈ ಸ್ನಾನದ ಕಾಂಟ್ರಾ ಇಂಡಿಕೇಶನ್ ಕನ್ಸೆಪ್ಟಲ್ಲಿ ಇನ್ನೊಂದು 2 ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ತಲೆಗೆ ಸಂಬಂಧಪಟ್ಟಂಥ ರೋಗ, ಕಣ್ಣಿಗೆ ಸಂಬಂಧಪಟ್ಟಂಥ ರೋಗ, ಕಿವಿಗೆ ಸಂಬಂಧಪಟ್ಟಂಥ ರೋಗ ಯಾರಿಗೆಲ್ಲ ಇರುತ್ತೆ, ಮತ್ತು ಉದರಕ್ಕೆ ಸಂಬಂಧಪಟ್ಟಂಥ ರೋಗ, ಹೊಟ್ಟೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ. ಆವಾಗ ನಾನು ಲೂಸ್ ಮೋಷನ್ನು ಅತಿಸಾರ ಬಗ್ಗೆ ಹೇಳ್ತಿದ್ದೆ, ಬೇದಿ ಆದರೆ ಅಂತ. ಅದೇ ರೀತಿ ಬ್ಲೋಟಿಂಗ್ ಇರುತ್ತೆ ಕೆಲವೊಬ್ಬರಿಗೆ, ಅವರೂ ಕೂಡ ಸ್ನಾನ ಮಾಡೋದು ಒಳ್ಳೆಯದಲ್ಲ. ಒಟ್ಟಿಗೆ ಎಲ್ಲೆಲ್ಲಿ ಕೂಡ ನಾವು ಅಗ್ನಿ ಕಡಿಮೆ ಆಗಿದೆ, ನಮ್ಮ ಜಠರಾಗ್ನಿ, ಹೊಟ್ಟೆಯಲ್ಲಿರುವಂಥ ಅಗ್ನಿ ಕಡಿಮೆ ಆಗಿದೆ, ಮಂದಾಗ್ನಿ ಆಗಿದೆ, ಅದು ಸರಿಯಾಗುವವರೆಗೂ ಕೂಡ ನಾವು ಸ್ನಾನ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆಯುಷ್ ಟಿವಿಯಲ್ಲಿ ಬರ್ತಾ ಇರುವಂಥ ಎಲ್ಲ ವಿಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.